ಮೊನ್ನೆ ಬೀದರ್ನಲ್ಲಿ ನಡೆದ ಭಯಾನಕ ರಾಬರಿ ಪ್ರಕರಣ. ಈಗಲೂ ಕೂಡ ರಾಬರಿ ಪ್ರಕರಣದ ಸುತ್ತ ಅನೇಕ ಅನುಮಾನಗಳು ಹುಟ್ಟುಕೊಂಡಿದೆ. ಅದರಲ್ಲೂ ಜನನಿಬಿಡ ಪ್ರದೇಶ, ಜನರು ಓಡಾಡುವ ಪ್ರದೇಶದಲ್ಲೇ ಆ ಕ್ಯಾಶ್ ಇದ್ದ ವಾಹನವನ್ನ ನಿಲ್ಲಿಸಿದ್ದಕ್ಕೇನೆ ಆ ದರೋಡೆ ನಡೆದು ಹೋಯ್ತಾ? ಬ್ಯಾಂಕ್ ಅಧಿಕಾರಿಗಳ ಎಡವಟ್ಟಿಗೆನೆ ಈ ದುರಂತ ನಡೀತಾ ಅನ್ನೋ ಅನುಮಾನ ಮತ್ತಷ್ಟು ಮಗದಷ್ಟು ಬಲವಾಗ್ತಾ ಇದೆ. ಬೀದರ್ ನಡೆದಂಥ ದರೋಡೆ ಪ್ರಕರಣ ಇಡೀ ರಾಜ್ಯವೇ ಬೆಚ್ಚಬೀಳಿಸ್ಯದ ಅಂತ ಹೇಳ್ಬೋದು. ಈ ಒಂದು ಘಟನೆಗೆ ಹಲವು ಅನುಮಾನಗಳೇನದಂದ್ರೆ ಕಾರಣ ಆಗ್ಲತ್ತಾವ ಅಂತ ಹೇಳ್ಬೋದು. ಜನನಿಬಿಡ ಪ್ರದೇಶದಲ್ಲಿ ಏನದಂದ್ರೆ ವೆಹಿಕಲ್ ನಿಂತಿತ್ತು. ಈ ರೀತಿ ಬ್ಯಾಂಕ್ ಒಳಗಡೆ ಏನದಂದ್ರೆ ವೆಹಿಕಲ್ ಅಗರ್ ಬಿಡ್ತಿರು ಅಂದ್ರೆ ಟೋಟಲಿ ಈ ಒಂದು ಘಟನೆ ಆಗ್ತಿಲ್ಲ ಎಂಬುದು ಚರ್ಚೆ ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಘಟನೆಗೆ ನಿಜಕ್ಕೂ ಹಲವು ಅನುಮಾನಗಳು ಕಾಡ್ತಾ ಇವೆ ಅಂತ ಹೇಳ್ಬೋದು. ಬ್ಯಾಂಕ್ ಒಳಗಡೆ ಒಬ್ಬರಿಲ್ಲ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ. ಕೈಯಲ್ಲಿ ಗನ್ನನ್ನು ಹಿಡ್ಕೊಂಡು ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ. ಆದರೆ ಆ ಒಂದು ಈಗಾಗಲೇ ಗೇಟ್ ಇದೆ, ಈ ಗೇಟ್ ಒಳಗಡೆ ಆ ದಿನಾಗರ ವೆಹಿಕಲ್ ಹೋಗ್ತಿತ್ತು ಅಂದ್ರೆ ಈ ಒಂದು ದುರಂತ ನಡೀತಿಲ್ಲ ಎಂಬುದು ಸಾಕಷ್ಟು ಚರ್ಚೆ ನಡೀತಾ ಇದೆ. ಘಟನೆಗೆ ಕಾರಣ ಏನು ಬ್ಯಾಂಕ್ ಮುಂಭಾಗದಲ್ಲಿ ನಾವು ಇದು ನೋಡ್ಬೋದು. ನೀವು ಆ ಸೈಡು ಲೆಫ್ಟ್ ಸೈಡು ಏನು ಬ್ಯಾರಿಕೇಡ್ ಇದೆ ಅಲ್ಲಿ ವೆಹಿಕಲ್ ನಿಲ್ಲಿಸ್ತಾರೆ. ಅಲ್ಲಿ ವೆಹಿಕಲ್ ನಿಲ್ಲಿಸಿ ಒಳಗಡೆಯಿಂದ ಏನಾದ್ರು ಹಣ ತೊಗೊಂಡು ಬರ್ತಾರೆ. ಒಳಗಡೆ ಹಣ ತೊಗೊಂಡು ಬಂದ ಸಂದರ್ಭದಲ್ಲಿ ಅಂದರೆ ಸಾಕಷ್ಟು ಟೈಮ್ ಏನಿರ್ತದೆ ಆ ಟೈಮನ್ನೇ ಬಂಡವಾಳ ಮಾಡ್ಕೊಂಡಂಥ ಕಿರಾತಕರು ಖದೀಮರು ಏನಂದ್ರೆ ಸಿನಿಮೆ ರೀತಿಯಲ್ಲಿ ಇದೇ ಒಂದು ಘಟನಾ ಸ್ಥಳದಲ್ಲಿ ಅಂದರೆ ಈ ಒಂದು ಸಾಕಷ್ಟು ಒಂದು ಟ್ರಾಫಿಕ್ ಪಬ್ಲಿಕ್ ಪ್ಲೇಸಲ್ಲಿ ಮುಖ್ಯ ರಸ್ತೆಯಲ್ಲಿ ಸಿನಿಮೆ ರೀತಿಯಲ್ಲಿ ಏನಂದ್ರೆ ಗುಂಡು ಹಾರಿಸುವ ಮೂಲಕ ಈಗಾಗಲೇ ಗಿರಿ ಎಂಬವರನ್ನು ಬಲಿ ಪಡೆದು ಇನ್ನೋರ್ವ ಶಿವ ಎಂಬವ್ರನ್ನ ಗಂಭೀರ ಗಾಯ ಮಾಡಿ ಖಾರದ ಪುಡಿ ಕಣ್ಣಲ್ಲಿ ಹಾಕಿ ಅವ್ರು ದರೋಡೆ ಏನದಂದ್ರೆ ಮಾಡಿ ಹೋಗಿದ್ದಾರೆ ಅನ್ಬೋದು. ಆದರೆ ಎಲ್ಲೋ ಒಂದು ಕಡೆ ಗೊತ್ತಾ CMS ಏಜೆನ್ಸಿಯ ನಿರ್ಲಕ್ಷ್ಯ ಇರ್ಬೋದು, ಅದೇ ರೀತಿ ಬ್ಯಾಂಕ್ ಅಧಿಕಾರಿಗಳ ನಿರ್ಲಕ್ಷ್ಯ ಇರ್ಬೋದು. ನೋಡ್ಬೋದು ನೀವು ಸಾಕಷ್ಟು ಪಾರ್ಕಿಂಗ್ ಜಾಗ ಇದೆ, ಸಾಕಷ್ಟು ಪ್ಲೇಸ್ ಇದೆ. ಅಂದರೆ ಆ ದಿನ ಅವರು ಈ ಒಂದು ಹಣ ತುಂಬ್ಕೊಂಡು ಹೋಗೋಂಥ ವೆಹಿಕಲ್ ಒಳಗಡೆ ಪ್ರವೇಶ ಬಿಡ್ತಿರು, ಹಣನ ಒಳಗಡೆ ತುಂಬ್ಕೊಂಡು ಹೋಗ್ತೀರಂದ್ರೆ ಈ ಒಂದು ಕಂಪೌಂಡ್ ದಾಟಿ ಏನದಂದ್ರೆ ಯಾರೂ ಕೂಡ ದರೋಡೆಕೋರರು ಬರ್ತಿಲ್ಲ. ಆದ್ರೆ ಇವತ್ತೇನದಂದ್ರೆ ಈ ಒಂದು ಘಟನೆಗೆ ನೋಡ್ಬೋದು ನೀವು ಈಗಾಗಲೇ ದಿನ ಬೆಳಗಾದ್ರೆ ATMಗಳಿಗೆ ಹಣ ಸಾಗಿಸ್ತದೆ ವೆಹಿಕಲ್ ಒಳಗಡೆ ನಿಂತಿದೆ. ಅಂದ್ರೆ ಆ ಸ್ಥಳದಲ್ಲಿ ಏನದಂದ್ರೆ ವೆಹಿಕಲ್ ಅವಕಾಶ ಕಲ್ಪಿಸಿ ಕೊಡ್ತಿರೋ ಬ್ಯಾಂಕಿನವ್ರು ಅಂದ್ರೆ ಈ ಒಂದು ದುರಂತ ಇವತ್ತು ನಡೀತಿಲ್ಲ ಎಂಬ ಚರ್ಚೆ ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಮೊದಲೇ ಈ ರೀತಿ ಬ್ಯಾಂಕ್ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಿರೋ ಅಂದ್ರೆ ಈ ಒಂದು ದುರಂತ ಈ ಒಂದು ದರೋಡೆ ಇವತ್ತು ಆಗ್ತಿಲ್ಲ ಎಂಬ ಚರ್ಚೆ ಬೀದರ್ ಜಿಲ್ಲೆಯಲ್ಲಿ ನಡೆದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮೊನ್ನೆ ಬೀದರ್ನಲ್ಲಿ ನಡೆದ ಭಯಾನಕ ರಾಬರಿ ಪ್ರಕರಣ. ಈಗಲೂ ಕೂಡ ರಾಬರಿ ಪ್ರಕರಣದ ಸುತ್ತ ಅನೇಕ ಅನುಮಾನಗಳು ಹುಟ್ಟುಕೊಂಡಿದೆ. ಅದರಲ್ಲೂ ಜನನಿಬಿಡ ಪ್ರದೇಶ, ಜನರು ಓಡಾಡುವ ಪ್ರದೇಶದಲ್ಲೇ ಆ ಕ್ಯಾಶ್ ಇದ್ದ ವಾಹನವನ್ನ ನಿಲ್ಲಿಸಿದ್ದಕ್ಕೇನೆ ಆ ದರೋಡೆ ನಡೆದು ಹೋಯ್ತಾ? ಬ್ಯಾಂಕ್ ಅಧಿಕಾರಿಗಳ ಎಡವಟ್ಟಿಗೆನೆ ಈ ದುರಂತ ನಡೀತಾ ಅನ್ನೋ ಅನುಮಾನ ಮತ್ತಷ್ಟು ಮಗದಷ್ಟು ಬಲವಾಗ್ತಾ ಇದೆ. ಬೀದರ್ ನಡೆದಂಥ ದರೋಡೆ ಪ್ರಕರಣ ಇಡೀ ರಾಜ್ಯವೇ ಬೆಚ್ಚಬೀಳಿಸ್ಯದ ಅಂತ ಹೇಳ್ಬೋದು. ಈ ಒಂದು ಘಟನೆಗೆ ಹಲವು ಅನುಮಾನಗಳೇನದಂದ್ರೆ ಕಾರಣ ಆಗ್ಲತ್ತಾವ ಅಂತ ಹೇಳ್ಬೋದು. ಜನನಿಬಿಡ ಪ್ರದೇಶದಲ್ಲಿ ಏನದಂದ್ರೆ ವೆಹಿಕಲ್ ನಿಂತಿತ್ತು. ಈ ರೀತಿ ಬ್ಯಾಂಕ್ ಒಳಗಡೆ ಏನದಂದ್ರೆ ವೆಹಿಕಲ್ ಅಗರ್ ಬಿಡ್ತಿರು ಅಂದ್ರೆ ಟೋಟಲಿ ಈ ಒಂದು ಘಟನೆ ಆಗ್ತಿಲ್ಲ ಎಂಬುದು ಚರ್ಚೆ ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಘಟನೆಗೆ ನಿಜಕ್ಕೂ ಹಲವು ಅನುಮಾನಗಳು ಕಾಡ್ತಾ ಇವೆ ಅಂತ ಹೇಳ್ಬೋದು. ಬ್ಯಾಂಕ್ ಒಳಗಡೆ ಒಬ್ಬರಿಲ್ಲ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ. ಕೈಯಲ್ಲಿ ಗನ್ನನ್ನು ಹಿಡ್ಕೊಂಡು ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ. ಆದರೆ ಆ ಒಂದು ಈಗಾಗಲೇ ಗೇಟ್ ಇದೆ, ಈ ಗೇಟ್ ಒಳಗಡೆ ಆ ದಿನಾಗರ ವೆಹಿಕಲ್ ಹೋಗ್ತಿತ್ತು ಅಂದ್ರೆ ಈ ಒಂದು ದುರಂತ ನಡೀತಿಲ್ಲ ಎಂಬುದು ಸಾಕಷ್ಟು ಚರ್ಚೆ ನಡೀತಾ ಇದೆ. ಘಟನೆಗೆ ಕಾರಣ ಏನು ಬ್ಯಾಂಕ್ ಮುಂಭಾಗದಲ್ಲಿ ನಾವು ಇದು ನೋಡ್ಬೋದು. ನೀವು ಆ ಸೈಡು ಲೆಫ್ಟ್ ಸೈಡು ಏನು ಬ್ಯಾರಿಕೇಡ್ ಇದೆ ಅಲ್ಲಿ ವೆಹಿಕಲ್ ನಿಲ್ಲಿಸ್ತಾರೆ. ಅಲ್ಲಿ ವೆಹಿಕಲ್ ನಿಲ್ಲಿಸಿ ಒಳಗಡೆಯಿಂದ ಏನಾದ್ರು ಹಣ ತೊಗೊಂಡು ಬರ್ತಾರೆ. ಒಳಗಡೆ ಹಣ ತೊಗೊಂಡು ಬಂದ ಸಂದರ್ಭದಲ್ಲಿ ಅಂದರೆ ಸಾಕಷ್ಟು ಟೈಮ್ ಏನಿರ್ತದೆ ಆ ಟೈಮನ್ನೇ ಬಂಡವಾಳ ಮಾಡ್ಕೊಂಡಂಥ ಕಿರಾತಕರು ಖದೀಮರು ಏನಂದ್ರೆ ಸಿನಿಮೆ ರೀತಿಯಲ್ಲಿ ಇದೇ ಒಂದು ಘಟನಾ ಸ್ಥಳದಲ್ಲಿ ಅಂದರೆ ಈ ಒಂದು ಸಾಕಷ್ಟು ಒಂದು ಟ್ರಾಫಿಕ್ ಪಬ್ಲಿಕ್ ಪ್ಲೇಸಲ್ಲಿ ಮುಖ್ಯ ರಸ್ತೆಯಲ್ಲಿ ಸಿನಿಮೆ ರೀತಿಯಲ್ಲಿ ಏನಂದ್ರೆ ಗುಂಡು ಹಾರಿಸುವ ಮೂಲಕ ಈಗಾಗಲೇ ಗಿರಿ ಎಂಬವರನ್ನ ಬಲಿ ಪಡೆದು ಇನ್ನೋರ್ವ ಶಿವ ಎಂಬವ್ರನ್ನ ಗಂಭೀರ ಗಾಯ ಮಾಡಿ ಖಾರದ ಪುಡಿ ಕಣ್ಣಲ್ಲಿ ಹಾಕಿ ಅವ್ರು ದರೋಡೆ ಏನದಂದ್ರೆ ಮಾಡಿ ಹೋಗಿದ್ದಾರೆ ಅನ್ಬೋದು. ಆದರೆ ಎಲ್ಲೋ ಒಂದು ಕಡೆ ಗೊತ್ತಾ CMS ಏಜೆನ್ಸಿಯ ನಿರ್ಲಕ್ಷ್ಯ ಇರ್ಬೋದು, ಅದೇ ರೀತಿ ಬ್ಯಾಂಕ್ ಅಧಿಕಾರಿಗಳ ನಿರ್ಲಕ್ಷ್ಯ ಇರ್ಬೋದು. ನೋಡ್ಬೋದು ನೀವು ಸಾಕಷ್ಟು ಪಾರ್ಕಿಂಗ್ ಜಾಗ ಇದೆ, ಸಾಕಷ್ಟು ಪ್ಲೇಸ್ ಇದೆ. ಅಂದರೆ ಆ ದಿನ ಅವರು ಈ ಒಂದು ಹಣ ತುಂಬ್ಕೊಂಡು ಹೋಗೋಂಥ ವೆಹಿಕಲ್ ಒಳಗಡೆ ಪ್ರವೇಶ ಬಿಡ್ತಿರು, ಹಣನ ಒಳಗಡೆ ತುಂಬ್ಕೊಂಡು ಹೋಗ್ತೀರಂದ್ರೆ ಈ ಒಂದು ಕಂಪೌಂಡ್ ದಾಟಿ ಏನದಂದ್ರೆ ಯಾರೂ ಕೂಡ ದರೋಡೆಕೋರರು ಬರ್ತಿಲ್ಲ. ಆದರೆ ಇವತ್ತೇನದಂದ್ರೆ ಈ ಒಂದು ಘಟನೆಗೆ ನೋಡ್ಬೋದು ನೀವು ಈಗಾಗಲೇ ದಿನ ಬೆಳಗಾದ್ರೆ ATMಗಳಿಗೆ ಹಣ ಸಾಗಿಸ್ತದೆ ವೆಹಿಕಲ್ ಒಳಗಡೆ ನಿಂತಿದೆ. ಅಂದರೆ ಆ ಸ್ಥಳದಲ್ಲಿ ಏನಂದ್ರೆ ವೆಹಿಕಲ್ ಅವಕಾಶ ಕಲ್ಪಿಸಿ ಕೊಡ್ತಿರೋ ಬ್ಯಾಂಕಿನವ್ರು ಅಂದ್ರೆ ಈ ಒಂದು ದುರಂತ ಇವತ್ತು ನಡೀತಿಲ್ಲ ಎಂಬ ಚರ್ಚೆ ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಮೊದಲೇ ಈ ರೀತಿ ಬ್ಯಾಂಕ್ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಿರೋ ಅಂದ್ರೆ ಈ ಒಂದು ದುರಂತ ಈ ಒಂದು ದರೋಡೆ ಇವತ್ತು ಆಗ್ತಿಲ್ಲ ಎಂಬ ಚರ್ಚೆ ಬೀದರ್ ಜಿಲ್ಲೆಯಲ್ಲಿ ನಡೆದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮೊನ್ನೆ ಬೀದರ್ನಲ್ಲಿ ನಡೆದ ಭಯಾನಕ ರಾಬರಿ ಪ್ರಕರಣ.
ಈಗಲೂ ಕೂಡ ರಾಬರಿ ಪ್ರಕರಣದ ಸುತ್ತ ಅನೇಕ ಅನುಮಾನಗಳು ಹುಟ್ಕೊಂಡಿದೆ. ಅದರಲ್ಲೂ ಜನನಿಬಿಡ ಪ್ರದೇಶ, ಜನರು ಓಡಾಡುವ ಪ್ರದೇಶದಲ್ಲೇ ಆ ಕ್ಯಾಶ್ ಇದ್ದ ವಾಹನವನ್ನ ನಿಲ್ಲಿಸಿದ್ದಕ್ಕೇನೆ ಆ ದರೋಡೆ ನಡೆದು ಹೋಯ್ತಾ? ಬ್ಯಾಂಕ್ ಅಧಿಕಾರಿಗಳ ಎಡವಟ್ಟಿಗೆನೆ ಈ ದುರಂತ ನಡೀತಾ ಅನ್ನೋ ಅನುಮಾನ ಮತ್ತಷ್ಟು ಮಗದಷ್ಟು ಬಲವಾಗ್ತಾ ಇದೆ. ಬೀದರ್ನಲ್ಲಿ ನಡೆದಂಥ ದರೋಡೆ ಪ್ರಕರಣ ಇಡೀ ರಾಜ್ಯವೇ ಬೆಚ್ಚಬೀಳಿಸ್ಯದ ಅಂತ ಹೇಳ್ಬೋದು. ಈ ಒಂದು ಘಟನೆಗೆ ಹಲವು ಅನುಮಾನಗಳೇನದಂದ್ರೆ ಕಾರಣ ಆಗ್ಲತ್ತಾವ ಅಂತ ಹೇಳ್ಬೋದು. ಜನನಿಬಿಡ ಪ್ರದೇಶದಲ್ಲಿ ಏನದಂದ್ರೆ ವೆಹಿಕಲ್ ನಿಂತಿತ್ತು. ಈ ರೀತಿ ಬ್ಯಾಂಕ್ ಒಳಗಡೆ ಏನದಂದ್ರೆ ವೆಹಿಕಲ್ ಅಗರ್ ಬಿಡ್ತಿರು ಅಂದ್ರೆ ಟೋಟಲಿ ಒಂದು ಘಟನೆ ಆಗ್ತಿಲ್ಲ ಎಂಬುದು ಚರ್ಚೆ ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಘಟನೆಗೆ ನಿಜಕ್ಕೂ ಹಲವು ಅನುಮಾನಗಳು ಕಾಡ್ತಾ ಇವೆ ಅಂತ ಹೇಳ್ಬೋದು. ಬ್ಯಾಂಕ್ ಒಳಗಡೆ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ. ಕೈಯಲ್ಲಿ ಗನ್ನನ್ನು ಹಿಡ್ಕೊಂಡು ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ. ಆದ್ರೆ ಆ ಒಂದು ಏನು ಈಗಾಗಲೇ ಗೇಟ್ ಇದೆ, ಈ ಗೇಟ್ ಒಳಗಡೆ ಆ ದಿನಾಗರ ವೆಹಿಕಲ್ ಹೋಗ್ತಿತ್ತು ಅಂದ್ರೆ ಈ ಒಂದು ದುರಂತ ನಡೀತಿಲ್ಲ ಎಂಬುದು ಸಾಕಷ್ಟು ಚರ್ಚೆ ನಡೀತಾ ಇದೆ. ಘಟನೆಗೆ ಕಾರಣ ಏನು ಬ್ಯಾಂಕ್ ಮುಂಭಾಗದಲ್ಲಿ ನಾವು ಇದು ನೋಡ್ಬೋದು. ನೀವು ಆ ಸೈಡು ಲೆಫ್ಟ್ ಸೈಡು ಏನು ಬ್ಯಾರಿಕೇಡ್ ಇದೆ ಅಲ್ಲಿ ವೆಹಿಕಲ್ ನಿಲ್ಲಿಸ್ತಾರೆ. ಅಲ್ಲಿ ವೆಹಿಕಲ್ ನಿಲ್ಲಿಸಿ ಒಳಗಡೆಯಿಂದ ಏನಾದ್ರು ಹಣ ತೊಗೊಂಡು ಬರ್ತಾರೆ. ಒಳಗಡೆ ಹಣ ತೊಗೊಂಡು ಬಂದ ಸಂದರ್ಭದಲ್ಲಿ ಅಂದರೆ ಸಾಕಷ್ಟು ಟೈಮ್ ಏನಿರ್ತದೆ ಆ ಟೈಮನ್ನೇ ಬಂಡವಾಳ ಮಾಡ್ಕೊಂಡಂಥ ಕಿರಾತಕರು ಖದೀಮರು ಏನಂದ್ರೆ ಸಿನಿಮೆ ರೀತಿಯಲ್ಲಿ ಇದೇ ಒಂದು ಘಟನಾ ಸ್ಥಳದಲ್ಲಿ ಅಂದರೆ ಈ ಒಂದು ಸಾಕಷ್ಟು ಒಂದು ಟ್ರಾಫಿಕ್ ಪಬ್ಲಿಕ್ ಪ್ಲೇಸಲ್ಲಿ ಮುಖ್ಯ ರಸ್ತೆಯಲ್ಲಿ ಸಿನಿಮೆ ರೀತಿಯಲ್ಲಿ ಏನಂದ್ರೆ ಗುಂಡು ಹಾರಿಸುವ ಮೂಲಕ ಈಗಾಗಲೇ ಗಿರಿ ಎಂಬವರನ್ನು ಬಲಿ ಪಡೆದು ಇನ್ನೋರ್ವ ಶಿವ ಎಂಬವ್ರನ್ನ ಗಂಭೀರ ಗಾಯ ಮಾಡಿ ಖಾರದ ಪುಡಿ ಕಣ್ಣಲ್ಲಿ ಹಾಕಿ ಅವ್ರು ದರೋಡೆ ಏನದಂದ್ರೆ ಮಾಡಿ ಹೋಗಿದ್ದಾರೆ ಅನ್ಬೋದು. ಆದರೆ ಎಲ್ಲೋ ಒಂದು ಕಡೆ ಗೊತ್ತಾ CMS ಏಜೆನ್ಸಿಯ ನಿರ್ಲಕ್ಷ್ಯ ಇರ್ಬೋದು, ಅದೇ ರೀತಿ ಬ್ಯಾಂಕ್ ಅಧಿಕಾರಿಗಳ ನಿರ್ಲಕ್ಷ್ಯ ಇರ್ಬೋದು. ನೋಡ್ಬೋದು ನೀವು ಸಾಕಷ್ಟು ಪಾರ್ಕಿಂಗ್ ಜಾಗ ಇದೆ, ಸಾಕಷ್ಟು ಪ್ಲೇಸ್ ಇದೆ. ಅಂದರೆ ಆ ದಿನ ಅವರು ಈ ಒಂದು ಹಣ ತುಂಬ್ಕೊಂಡು ಹೋಗೋಂಥ ವೆಹಿಕಲ್ಗೆ ಒಳಗಡೆ ಪ್ರವೇಶ ಬಿಡ್ತಿರು, ಹಣನ ಒಳಗಡೆ ತುಂಬ್ಕೊಂಡು ಹೋಗ್ತೀರಂದ್ರೆ ಈ ಒಂದು ಕಂಪೌಂಡ್ ದಾಟ್ ಏನದಂದ್ರೆ ಯಾರೂ ಕೂಡ ದರೋಡೆಕೋರರು ಬರ್ತಿಲ್ಲ. ಆದ್ರೆ ಇವತ್ತೇನದಂದ್ರೆ ಈ ಒಂದು ಘಟನೆಗೆ ನೋಡ್ಬೋದು ನೀವು ಈಗಾಗಲೇ ದಿನ ಬೆಳಗಾದ್ರೆ ATMಗಳಿಗೆ ಹಣ ಸಾಗಿಸ್ತದೆ, ವೆಹಿಕಲ್ ಒಳಗಡೆ ನಿಂತಿದೆ. ಅಂದ್ರೆ ಆ ಸ್ಥಳದಲ್ಲಿ ಏನದಂದ್ರೆ ವೆಹಿಕಲ್ಗೆ ಅವಕಾಶ ಕಲ್ಪಿಸಿಕೊಡ್ತಿರೋ ಬ್ಯಾಂಕಿನವ್ರು ಅಂದ್ರೆ ಈ ಒಂದು ದುರಂತ ಇವತ್ತು ನಡೀತಿಲ್ಲ ಎಂಬ ಚರ್ಚೆ ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಮೊದಲೇ ಈ ರೀತಿ ಬ್ಯಾಂಕ್ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಿರೋ ಅಂದ್ರೆ ಈ ಒಂದು ದುರಂತ ಈ ಒಂದು ದರೋಡೆ ಇವತ್ತು ಆಗ್ತಿಲ್ಲ ಎಂಬ ಚರ್ಚೆ ಬೀದರ್ ಜಿಲ್ಲೆಯಲ್ಲಿ ನಡೆದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನಲ್ಲಿ ನಡೆದ ಭಯಾನಕ ರಾಬರಿ ಪ್ರಕರಣ, ಈಗಲೂ ಕೂಡ ರಾಬರಿ ಪ್ರಕರಣದ ಸುತ್ತ ಅನೇಕ ಅನುಮಾನಗಳು ಹುಟ್ಕೊಂಡಿದೆ. ಅದರಲ್ಲೂ ಜನನಿಬಿಡ ಪ್ರದೇಶ, ಜನರು ಓಡಾಡುವ ಪ್ರದೇಶದಲ್ಲೇ ಆ ಕ್ಯಾಶ್ ಇದ್ದ ವಾಹನವನ್ನ ನಿಲ್ಲಿಸಿದ್ದಕ್ಕೇನೆ ಆ ದರೋಡೆ ನಡೆದು ಹೋಯ್ತಾ? ಬ್ಯಾಂಕ್ ಅಧಿಕಾರಿಗಳ ಎಡವಟ್ಟಿಗೆನೆ ಈ ದುರಂತ ನಡೀತಾ ಅನ್ನೋ ಅನುಮಾನ ಮತ್ತಷ್ಟು ಮಗದಷ್ಟು ಬಲವಾಗ್ತಾ ಇದೆ. ಬೀದರ್ನಲ್ಲಿ ನಡೆದಂಥ ದರೋಡೆ ಪ್ರಕರಣ ಇಡೀ ರಾಜ್ಯವೇ ಬೆಚ್ಚಬೀಳಿಸ್ಯದ ಅಂತ ಹೇಳ್ಬೋದು. ಈ ಒಂದು ಘಟನೆಗೆ ಹಲವು ಅನುಮಾನಗಳೇನದಂದ್ರೆ ಕಾರಣ ಆಗ್ಲತ್ತಾವ ಅಂತ ಹೇಳ್ಬೋದು. ಜನನಿಬಿಡ ಪ್ರದೇಶದಲ್ಲಿ ಏನದಂದ್ರೆ ವೆಹಿಕಲ್ ನಿಂತಿತ್ತು. ಈ ರೀತಿ ಬ್ಯಾಂಕ್ ಒಳಗಡೆ ಏನದಂದ್ರೆ ವೆಹಿಕಲ್ ಅಗರ್ ಬಿಡ್ತಿರು ಅಂದ್ರೆ ಟೋಟಲಿ ಒಂದು ಘಟನೆ ಆಗ್ತಿಲ್ಲ ಎಂಬುದು ಚರ್ಚೆ ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಘಟನೆಗೆ ನಿಜಕ್ಕೂ ಹಲವು ಅನುಮಾನಗಳು ಕಾಡ್ತಾ ಇವೆ ಅಂತ ಹೇಳ್ಬೋದು. ಬ್ಯಾಂಕ್ ಒಳಗಡೆ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ. ಕೈಯಲ್ಲಿ ಗನ್ನನ್ನು ಹಿಡ್ಕೊಂಡು ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ. ಆದ್ರೆ ಆ ಒಂದು ಏನು ಈಗಾಗಲೇ ಗೇಟ್ ಇದೆ, ಈ ಗೇಟ್ ಒಳಗಡೆ ಆ ದಿನಾಗರ ವೆಹಿಕಲ್ ಹೋಗ್ತಿತ್ತು ಅಂದ್ರೆ ಈ ಒಂದು ದುರಂತ ನಡೀತಿಲ್ಲ ಎಂಬುದು ಸಾಕಷ್ಟು ಚರ್ಚೆ ನಡೀತಾ ಇದೆ. ಘಟನೆಗೆ ಕಾರಣ ಏನು ಬ್ಯಾಂಕ್ ಮುಂಭಾಗದಲ್ಲಿ ನಾವು ಇದು ನೋಡ್ಬೋದು. ನೀವು ಆ ಸೈಡು ಲೆಫ್ಟ್ ಸೈಡು ಏನು ಬ್ಯಾರಿಕೇಡ್ ಇದೆ ಅಲ್ಲಿ ವೆಹಿಕಲ್ ನಿಲ್ಲಿಸ್ತಾರೆ. ಅಲ್ಲಿ ವೆಹಿಕಲ್ ನಿಲ್ಲಿಸಿ ಒಳಗಡೆಯಿಂದ ಏನಾದ್ರು ಹಣ ತೊಗೊಂಡು ಬರ್ತಾರೆ. ಒಳಗಡೆ ಹಣ ತೊಗೊಂಡು ಬಂದ ಸಂದರ್ಭದಲ್ಲಿ ಅಂದರೆ ಸಾಕಷ್ಟು ಟೈಮ್ ಏನಿರ್ತದೆ ಆ ಟೈಮನ್ನೇ ಬಂಡವಾಳ ಮಾಡ್ಕೊಂಡಂಥ ಕಿರಾತಕರು ಖದೀಮರು ಏನಂದ್ರೆ ಸಿನಿಮೆ ರೀತಿಯಲ್ಲಿ ಇದೇ ಒಂದು ಘಟನಾ ಸ್ಥಳದಲ್ಲಿ ಅಂದರೆ ಈ ಒಂದು ಸಾಕಷ್ಟು ಒಂದು ಟ್ರಾಫಿಕ್ ಪಬ್ಲಿಕ್ ಪ್ಲೇಸಲ್ಲಿ ಮುಖ್ಯ ರಸ್ತೆಯಲ್ಲಿ ಸಿನಿಮೆ ರೀತಿಯಲ್ಲಿ ಏನಂದ್ರೆ ಗುಂಡು ಹಾರಿಸುವ ಮೂಲಕ ಈಗಾಗಲೇ ಗಿರಿ ಎಂಬವರನ್ನು ಬಲಿ ಪಡೆದು ಇನ್ನೋರ್ವ ಶಿವ ಎಂಬವ್ರನ್ನ ಗಂಭೀರ ಗಾಯ ಮಾಡಿ ಖಾರದ ಪುಡಿ ಕಣ್ಣಲ್ಲಿ ಹಾಕಿ ಅವ್ರು ದರೋಡೆ ಏನದಂದ್ರೆ ಮಾಡಿ ಹೋಗಿದ್ದಾರೆ ಅನ್ಬೋದು. ಆದರೆ ಎಲ್ಲೋ ಒಂದು ಕಡೆ ಗೊತ್ತಾ CMS ಏಜೆನ್ಸಿಯ ನಿರ್ಲಕ್ಷ್ಯ ಇರ್ಬೋದು, ಅದೇ ರೀತಿ ಬ್ಯಾಂಕ್ ಅಧಿಕಾರಿಗಳ ನಿರ್ಲಕ್ಷ್ಯ ಇರ್ಬೋದು. ನೋಡ್ಬೋದು ನೀವು ಸಾಕಷ್ಟು ಪಾರ್ಕಿಂಗ್ ಜಾಗ ಇದೆ, ಸಾಕಷ್ಟು ಪ್ಲೇಸ್ ಇದೆ. ಅಂದರೆ ಆ ದಿನ ಅವರು ಈ ಒಂದು ಹಣ ತುಂಬ್ಕೊಂಡು ಹೋಗೋಂಥ ವೆಹಿಕಲ್ಗೆ ಒಳಗಡೆ ಪ್ರವೇಶ ಬಿಡ್ತಿರು, ಹಣನ ಒಳಗಡೆ ತುಂಬ್ಕೊಂಡು ಹೋಗ್ತೀರಂದ್ರೆ ಈ ಒಂದು ಕಂಪೌಂಡ್ ದಾಟ್ ಏನದಂದ್ರೆ ಯಾರೂ ಕೂಡ ದರೋಡೆಕೋರರು ಬರ್ತಿಲ್ಲ. ಆದ್ರೆ ಇವತ್ತೇನದಂದ್ರೆ ಈ ಒಂದು ಘಟನೆಗೆ ನೋಡ್ಬೋದು ನೀವು ಈಗಾಗಲೇ ದಿನ ಬೆಳಗಾದ್ರೆ ATMಗಳಿಗೆ ಹಣ ಸಾಗಿಸ್ತದೆ, ವೆಹಿಕಲ್ ಒಳಗಡೆ ನಿಂತಿದೆ. ಅಂದ್ರೆ ಆ ಸ್ಥಳದಲ್ಲಿ ಏನದಂದ್ರೆ ವೆಹಿಕಲ್ಗೆ ಅವಕಾಶ ಕಲ್ಪಿಸಿಕೊಡ್ತಿರೋ ಬ್ಯಾಂಕಿನವ್ರು ಅಂದ್ರೆ ಈ ಒಂದು ದುರಂತ ಇವತ್ತು ನಡೀತಿಲ್ಲ ಎಂಬ ಚರ್ಚೆ ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಮೊದಲೇ ಈ ರೀತಿ ಬ್ಯಾಂಕ್ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಿರೋ ಅಂದ್ರೆ ಈ ಒಂದು ದುರಂತ ಈ ಒಂದು ದರೋಡೆ ಇವತ್ತು ಆಗ್ತಿಲ್ಲ ಎಂಬ ಚರ್ಚೆ ಬೀದರ್ ಜಿಲ್ಲೆಯಲ್ಲಿ ನಡೆದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್.